ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಚಾನಲಲ್ಲಿ ನಾವು ಆಮ್ಲೆಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಮೈ ಚಾನಲ್ ಲೆಟ್ಸ್ ಕುಕ್. ಇವತ್ತು ಆಮ್ಲೆಟ್ ಮಾಡಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಆ್ಯಂಡ್ ಕರಿಬೇವು, ಕ್ಯಾಪ್ಸಿಕಮ್, ಆನಿಯನ್ಸ್ ಆ್ಯಂಡ್ ಟೊಮ್ಯಾಟೊ. ಅದ್ರ ಜೊತೆಗೆ ನಾನು ಇಲ್ಲಿ 5 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ. ನಾನೀಗ ಏನು ಮಾಡ್ತೀನಿ ಅಂತಂದರೆ ಒಂದೊಂದೇ ಮೊಟ್ಟೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಂಡು ಬೀಟ್ ಮಾಡಿ ನಂತರ ನಾನು ಆಮ್ಲೆಟ್ ಮಾಡ್ತೀನಿ. ಫಸ್ಟ್ಗೆ ಎಗ್ನ ಚೆನ್ನಾಗಿ ಒಂದು ಮೊಟ್ಟೆ ತೊಗೊಂಡು ಬೀಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ನಾವು ಏನೆಲ್ಲ ಹಚ್ಚಿಟ್ಕೊಂಡಿದ್ದೀವಲ್ಲ ತರಕಾರಿಗಳು ಅದನ್ನೆಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ. ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಫುಲ್ಲು ಎಲ್ಲ ಒಟ್ಟಿಗೆ ಬೀಟ್ ಮಾಡಿದ್ರೆ ವೇಸ್ಟ್ ಆಗೋ ಚಾನ್ಸಸ್ ಇರಲ್ಲ. ಎಷ್ಟು ಬೇಕೋ ಅಷ್ಟು ಮೊಟ್ಟೆಗೆ ಮಾತ್ರ ನಾವು ಮಾಡ್ಕೊಬೋದು. ನಾನು ಸ್ವಲ್ಪ ಕ್ಯಾಪ್ಸಿಕಮ್ಮು, ಆನಿಯನ್ನು, ಚಿಲ್ಲೀಸು ಎಲ್ಲ ಸಪ್ರೇಟಾಗಿ ತೊಗೊಂಡು ಈ ಥರ ಫಸ್ಟು ಬೀಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಆಮ್ಲೆಟ್ ತಿನ್ನೋ ಕಡೆ 2 ಆಮ್ಲೆಟ್ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಎಲ್ಲನೂ ಹಾಕ್ಕೊಂಡು ಎಲ್ಲನೂ ಮತ್ತೊಮ್ಮೆ ಎಲ್ಲ ಚೆನ್ನಾಗೆ ಬೀಟ್ ಮಾಡ್ಕೊಬೇಕಾಗುತ್ತೆ. ಈ ಥರ ಬೀಟ್ ಮಾಡಿಕೊಂಡು ಮತ್ತೆ ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ತವ ಇಟ್ಕೊಂಡು ಅದು ಬಿಸಿಯಾಗೋವರೆಗೂ ವೆಯ್ಟ್ ಮಾಡಿ. ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಎಲ್ಲ ಕಡೆ ಕ್ಲೀನಾಗೆ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ. ಯಾಕಂತಂದರೆ ಎಗ್ ಸ್ಟಿಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕ್ಲೀನಾಗೆ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡ್ರೆ ಎಗ್ ಆಮ್ಲೆಟ್ ಸ್ಟಿಕ್ ಆಗೋದಿಲ್ಲ. ಹೆಂಚನ್ನ ಇಲ್ಲಿ ತುಂಬ ಚೆನ್ನಾಗೆ ಕಾಯಿಸ್ಕೊಬೇಕು. ಕ್ಲೀನಾಗಿ ಕಾಯಿಸ್ಕೊಂಡಿಲ್ಲ ಅಂತಂದರೆ ಅದು ಮೇಲೆ ಬರೋದಿಲ್ಲ, ಎದ್ದೊಳೋದಿಲ್ಲ. ಈಗ ಅದನ್ನು ಬೀಟ್ ಮಾಡ್ಕೊಂಡಿರೋ ಎಗ್ನ ಫುಲ್ ಎಲ್ಲ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದನ್ನು ಈ ತವ ಮೇಲೆ ಹಾಕ್ಕೊಂಡು ಎಲ್ಲ ಕ್ಲೀನಾಗೆ ಸ್ಪ್ರೆಡ್ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ತಿಕ್ಕಾಗೆ ಇರಲಿ. ತುಂಬ ತೆಳು ಮಾಡ್ಕೊಳಕ್ಕೆ ಹೋದರೆ ಅದು ಮೇಲೆ ಎದ್ದು ಬರೋದಿಲ್ಲ, ಮೀನ್ಸ್ ಫ್ಲಿಪ್ ಮಾಡೋಕ್ಕೆ ಆಗೋದಿಲ್ಲ. ಈ ಥರ ಸ್ಪೂನಿಂದನೇ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಒಂದು 5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ದೆನ್ ಅದ್ರ ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಅದನ್ನು ಮತ್ತೆ ಫ್ಲಿಪ್ ಮಾಡ್ಕೊಬೇಕು. ಆವಾಗ ಎರಡೂ ಕಡೆ ತುಂಬ ಕ್ಲೀನಾಗೆ ಬೇಯುತ್ತೆ. ಫ್ಲಿಪ್ ಮಾಡ್ಕೊಬೇಕಾದ್ರೆ ಹುಷಾರಾಗಿ ಮಾಡಬೇಕು, ಯಾಕಂದರೆ ಎಗ್ ಫುಲ್ ಸಾಫ್ಟಾಗಿರುತ್ತೆ. ದೋಸೆ ಥರ ಅಷ್ಟು ಕ್ಲೀನಾಗೆ ನಾವು ಫ್ಲಿಪ್ ಮಾಡೋಕ್ಕಾಗಲ್ಲ. ಸೊ ನೋಡಿಕೊಂಡು ಕ್ಲೀನಾಗೆ ಬೇಯಿಸ್ಕೊಂಡು ಫ್ಲಿಪ್ ಮಾಡಬೇಕಾಗತ್ತೆ. ಈಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ, ತುಂಬ ರೋಸ್ಟ್ ಆಗೋ ಥರ ಎಲ್ಲ ಬೇಯಿಸ್ಕೋಬಾರ್ದು ಎಗ್ನ. ಈ ಥರ ಎರಡೂ ಕಡೆ ಕ್ಲೀನಾಗೆ ಸ್ವಲ್ಪ ಕಡಿಮೆ ಬೇಯಿಸ್ಕೊಂಡ್ರೂ ಪರವಾಗಿಲ್ಲ ಎಗ್. ಯಾಕೆಂತಂದರೆ ಅದು ಹಾಗೆ ತಿನ್ನೋಕ್ಕೂ ಚೆನ್ನಾಗೇ ಇರುತ್ತೆ. ತುಂಬ ಜಾಸ್ತಿ ರೋಸ್ಟ್ ಮಾಡ್ಕೋಬಾರ್ದು, ಕಹಿ ಕಹಿ ಥರ ಬರುತ್ತೆ. ಸೊ ಈ ಥರ ಎಲ್ಲ ಎರಡೂ ಕಡೆ ಬೇಯಿಸ್ಕೊಂಡ್ರೆ ಆಮ್ಲೆಟ್ ರೆಡಿ ಆಗೋಗುತ್ತೆ. ಇವಾಗ ರೆಡಿ ಟು ಈಟ್. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.